ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಿನಗೆ ಯಾವುದೇ ತೊಂದರೆ ಆಗಬಾರ್ದು ಅಂದರೆ ಈ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡಿ ಆ ಪ್ರೇಮಗೆ ಗುಡ್ ಬೈ ಹೇಳು ಅಂತಾಳೆ ಪ್ರೇಮ. ಡಿವೋರ್ಸ್ ಪೇಪರ್ಸ್ನ ನಿನಗೇನಾದರೂ ಹುಚ್ಚಿಡ್ತಿದೆಯಾ ಸ್ನೇಹ ಅಂತಾನೆ ರಾಮ್. ಹೌದು, ನನಗೆ ನಿನ್ನ ಪ್ರೀತಿಲಿ ಹುಚ್ಚಿಡ್ದಿದೆ. ನೀನು ಈ ಪೇಪರ್ನ ರಿಜೆಕ್ಟ್ ಮಾಡಿದೆ ಅಂದರೆ ನಿನಗೇನು ಮಾಡಲ್ಲ, ಆದರೆ ಆ ಪ್ರೇಮನ್ನು ಸುಮ್ಮನೆ ಬಿಡೋದಿಲ್ಲ. ಅವಳ ಜೀವಕ್ಕೆ ಏನಾದರೂ ಅಪಾಯ ಆದರೆ ಅದಕ್ಕೆ ನೀನೇ ಕಾರಣ ಆಗ್ತೀಯ. ಅವಳು ಸೇಫ್ ಆಗಿರಬೇಕು ಅಂದರೆ ಈ ಪೇಪರ್ಸ್ಗೆ ನೀನು ಸೈನ್ ಮಾಡಲೇಬೇಕು ಅಂತಾಳೆ ಸ್ನೇಹ. ರಾಮ್ ಪೇಪರ್ನ ತಗೊಂಡು ನೋಡ್ತಾ ಪೆನ್ ತಗೊಂಡು ಪೇಪರ್ನ ಹರಿದು ಸ್ನೇಹ ಮುಖದ ಮೇಲೆ ಬಿಸಾಕ್ತಾನೆ. ರಾಮ್, ಏನು ಮಾಡಿದೆ ನೀನು ಈ ಡಿವೋರ್ಸ್ ಪೇಪರ್ಸ್ ಹರಿದಾಕಿದ ತಕ್ಷಣ ನಾನು ಸುಮ್ಮನೆ ಆಗ್ತೀನಿ ಅನ್ಕೋಬೇಡ. ನನ್ನನ್ನು ಅಷ್ಟು ಈಸಿಯಾಗಿ ತಗೋಬೇಡ ರಾಮ್. ನಿನ್ನ ಪಡ್ಕೊಳ್ಳೋಕೆ ನಾನು ಏನು ಬೇಕಿದ್ರೂ ಮಾಡ್ತೀನಿ ಅಂತಾಳೆ ಸ್ನೇಹ. ಏಯ್, ನೀನಿನ್ನೂ ನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅನಿಸುತ್ತೆ. ನಾನು ಸುಮ್ಮನೆ ಇದ್ದೀನಿ ಅಂದರೆ ಅದು ನನ್ನ ವೀಕ್ನೆಸ್ ಅಂತ ಅನ್ಕೋಬೇಡ ಅಂತಾನೆ ರಾಮ್. ನೀನು ಈಗ ಹರಿದಾಕಿದ್ದು ಆ ಪ್ರೇಮನ ಹಣೆ ಬರನ, ಸಂತೋಷನ, ನನ್ನ ರಾಮ್ನ ಕಿತ್ಕೊಂಡು ಅವಳು ಹೇಗೆ ಸಂಸಾರ ಮಾಡ್ತಾಳೆ ಅಂತ ನಾನು ನೋಡೇ ಬಿಡ್ತೀನಿ. ಅವಳ ಜೀವನ ನರಕ ಮಾಡಲಿಲ್ಲ ಅಂದರೆ ಅಂತ ಸ್ನೇಹ ಹೇಳುವಾಗ ರಾಮ್ ಏಯ್ ಅಂತ ಕೂಗ್ತಾ, ಇಷ್ಟು ಹೊತ್ತು ನೀನು ಮಾತಾಡಿದ್ದನ್ನು ನಾನು ಸುಮ್ಮನೆ ಕೇಳಿಸ್ಕೊಂಡಿದ್ದೀನಿ. ಈಗ ಕೇಳಿಸ್ಕೊ, ಇನ್ನು ಮುಂದೆ ಪ್ರೇಮನ ಜೀವನನ ಹಾಳು ಮಾಡಬೇಕು ಅಂತ ನೀನು ಯೋಚನೆ ಮಾಡಿದರೆ ರಾಮ್ ಎಂಥ ರಾಕ್ಷಸ ಆಗ್ತಾನೆ ಅಂತ ನೋಡ್ತೀಯ ಅಂತಾನೆ ರಾಮ್. ಅವಳು ಅಂತ ಹೇಳುವಾಗ ದೂರ ಇರು ಅವಳಿಂದ. ಇದೇ ಲಾಸ್ಟ್ ವಾರ್ನಿಂಗ್. ಇನ್ನೊಂದು ಸಲ ನಿನ್ನೆರಡು ಅವು ಪ್ರೇಮ ಮೇಲೆ ಬೀಳಬಾರ್ದು. ಹುಷಾರಂತ ರಾಮ್ ಹೋಗ್ತಾನೆ. ಈಚೆ ಪ್ರೇಮ ರಾಮ್ ಕ್ಯಾಬಿನ್ನಲ್ಲಿ ಕೂತ್ಕೊಂಡು ರಾಮ್ಗೆ ಕಾಯ್ತಿರ್ತಾಳೆ. ಆಗ ರಾಮ್ ಬಂದು, ಪ್ರೇಮ ನೀನು ಯಾವಾಗ ಬಂದೆ ಅಂತಾನೆ. ನೀನು ಯಾಕೋ ಇಷ್ಟೊಂದು ಗಾಬರಿ ಆಗ್ತಿದ್ಯಾ ಅಂತಾಳೆ ಪ್ರೇಮ. ಇಲ್ವಲ್ಲ, ನಿನ್ನ ಸಡನ್ನಾಗಿ ನೋಡಿದ್ನಲ್ಲ, ಸ್ವಲ್ಪ ಶಾಕ್ ಆಯ್ತಷ್ಟೇ. ಕೂತ್ಕೊ ಅಂತ ರಾಮ್ ಕೂತ್ಕೊಂಡು, ಯಾವಾಗ ಬಂದೆ ನೀನು ಅಂತಾನೆ. ನಾನು ಬಂದು ಅರ್ಧ ಗಂಟೆ ಆಯಿತು ಅಂತಾಳೆ ಪ್ರೇಮ. ಸಾರಿ ಪ್ರೇಮ, ಪೇಷಂಟ್ ಜಾಸ್ತಿ ಇದ್ರು ಅದಕ್ಕೆ ಅಂತಾನೆ ರಾಮ್. ನಾನು ನೋಡಿದೆ, ಅದಕ್ಕೆ ನಾನು ಬಂದಿರೋದು ನಿನಗೆ ಹೇಳಿಬಿಡಿ ಅಂತ ಹೇಳಿ ಕಳಿಸ್ದೆ. ಟೈಮ್ ಎಷ್ಟಾಯಿತು ಅಂತ ನೋಡಿದ್ಯಾ ಅಂತಾಳೆ ಪ್ರೇಮ. ಮಧ್ಯಾಹ್ನದ ಊಟ ಟೈಮ್ ಆಗಿದೆ, ಬಾ ಕ್ಯಾಂಟೀನಿಗೆ ಹೋಗಿ ಏನಾದರೂ ತಿನ್ನೋಣ ಅಂತಾನೆ ರಾಮ್. ನಾನು ಸ್ಪೆಷಲ್ ಸಾಂಬಾರು ಮಾಡ್ಕೊಂಡು ಬಂದಿದ್ದೀನಿ, ಇಲ್ಲೇ ಊಟ ಮಾಡೋಣ ಅಂತಾಳೆ ಪ್ರೇಮ. ಅಷ್ಟೆಲ್ಲ ಯಾಕೆ ಕಷ್ಟಪಡೋಕೆ ಹೋದೆ ಅಂತಾನೆ ರಾಮ್. ಕಷ್ಟನೂ ಇಲ್ಲ ಏನೂ ಇಲ್ಲ, ಆಚೆ ಹೋಗಿ ಊಟ ಮಾಡಿದರೆ ದೃಷ್ಟಿ ಆಗುತ್ತೆ, ಇಲ್ಲೇ ಊಟ ಮಾಡೋಣ ಅಂತ ರಾಮ್ಗೆ ಮುದ್ದೆನ ಹಾಕಿ ತಾನು ಮುದ್ದೆನ ಹಾಕ್ಕೊಂಡು ಚಟ್ನಿ ಸಾಂಬಾರೆಲ್ಲ ಹಾಕ್ತಾಳೆ ಪ್ರೇಮ. ರಾಮ್ ಅವಳನ್ನೇ ನೋಡ್ತಾನೆ. ಹೋಯ್, ಏನು ಕನಸು ಕಾಣ್ತಿದ್ಯಾ, ತಿನ್ನು ಅಂತಾಳೆ ಪ್ರೇಮ. ಇಬ್ಬರು ತಿಂತಾರೆ. ರಾಮ್, ನಳ್ಳಿ ಮುಳ್ಳೆ ತಿನ್ನೋಕ್ಕೂ ಒಂದು ಕ್ರಮ ಇದೆ. ನೀನು ಒಳ್ಳೆ ನುಗ್ಗಿ ಕೊಡ್ತಿದ್ದಂಗೆ ತಿಂತಿದ್ಯಾ, ಹಿಂಗೆ ತಿನ್ನಬೇಕು ಅಂತ ಪ್ರೇಮ ತೋರಿಸ್ತಾಳೆ. ರಾಮ್ ಹಾಗೆ ತಿಂದು, ಪ್ರೇಮ ನಿಜವಾಗ್ಲೂ ಸೂಪರ್ ಆಗಿದೆ. ನಿನಗೆ ಇಷ್ಟು ಚೆನ್ನಾಗಿ ಅಡುಗೆ ಮಾಡೋದನ್ನು ಯಾರು ಹೇಳ್ಕೊಟ್ಟಿದ್ದು, ಅದರಲ್ಲೂ ಈ ಸ್ಟೈಲ್ನಲ್ಲಿ ತಿನ್ನಬೇಕು ಅಂತ ಯಾರು ಹೇಳ್ಕೊಟ್ಟಿದ್ದು ಅಂತಾನೆ ರಾಮ್. ಇನ್ಯಾರೋ, ನಮ್ಮ ಅಪ್ಪ ಕಣೋ, ನಮ್ಮ ಊರಿನ ಜಾತ್ರೆಯಲ್ಲಿ ಹಿಂಗೆ ಮಜಾ ಮಾಡಿಕೊಂಡು ಊಟ ಮಾಡ್ತಿದ್ವಿ ಅಲ್ವಾ, ನಿನಗೆಲ್ಲ ಮರ್ತೋಗಿದ್ಯಾ, ನಿನಗೆ ಇದು ಇಷ್ಟ ಆಯ್ತಾ ಇಲ್ವಾ ಅಂತಾಳೆ ಪ್ರೇಮ. ಇಷ್ಟ ಆಯಿತು ಪ್ರೇಮ, ಇನ್ನೊಂದು ರೌಂಡ್ ತಿನ್ನೋಣವಾ ಅಂತ ರಾಮ್ ತಿಂತಾನೆ. ಈಚೆ ಕಲ್ಯಾಣಿ, ಪಂಚಮಿ, ಮಹಾದೇವ, ಕಾವ್ಯ ದೇವಸ್ಥಾನಕ್ಕೆ ಬರ್ತಾರೆ. ಕಲ್ಯಾಣಿ ಕಾವ್ಯನ ಕೈ ನೋಡಿ, ಏನಮ್ಮ ಇದು, ಮೊಣ್ಕೈ ಗಾಯ ಆಗಿದೆ, ರಕ್ತ ಬೇರೆ ಹೆಪ್ಪುಗಟ್ಟಿದ, ಹೇಗಾಯಿತು ಅಂತಾರೆ. ಅಯ್ಯೋ ಅತ್ತೆ, ಅದು ಅಂತಾಳೆ ಕಾವ್ಯ. ಆಗ ಮಹಾದೇವ ಅಮ್ಮ ಅನ್ನುವಾಗ ಕಾವ್ಯ ಅವನ ಕಾಲನ್ನು ಮಿಡ್ತಾಳೆ. ಅಯ್ಯೋ ಅಂತ ಮಹಾದೇವ ಹೋಗ್ತಾನೆ. ಯಾಕೋ ಏನಾಯಿತೋ ಅಂತಾರೆ ಕಲ್ಯಾಣಿ. ಅದು ಉತ್ತರ ಕೊಡೋಕೆ ಹೋಗಿ ನಿನ್ನ ಸೊಸೆ ದಾರಿಗೆ ಅಡ್ಡ ಬಂದೆ, ಕಾಲ ಮೇಲೆ ಕಾಲಿಟ್ಬಿಟ್ಲು ಕಣವ ಅಂತಾನೆ ಮಹಾದೇವ. ಏನು ಉತ್ತರ ಅಂತಾರೆ ಕಲ್ಯಾಣಿ. ಏನಿಲ್ಲ ಅತ್ತೆ, ಏನಿಲ್ಲ ಅಂತಾಳೆ ಕಾವ್ಯ. ಐತೆ ಕಣಮ್ಮ, ಇವಳು ಹೇಳ್ತಿಲ್ಲ ಅಷ್ಟೇ ಅಂತಾನೆ ಮಹಾದೇವ ಅಂತಾಳೆ ಕಾವ್ಯ. ಕಾವ್ಯ, ನೀನು ಸುಮ್ಮನಿರು. ಮಹಾದೇವ, ಅದೇನು ಅಂತ ಹೇಳು. ನಿನ್ನ ಸೊಸೆಗೆ ಮನೆ ಕೆಲಸ ಮಾಡೋ ಹುಚ್ಚು, ಅದೇನು ಕೆಲಸ ಮಾಡೋಕ್ಕೋಗಿ ಹಿಂಗೆ ಮಾಡ್ಕೊಂಡವಳೆ ಅಂತಾನೆ ಮಹಾದೇವ. ಹೌದತ್ತೆ, ಹೌದು ಅಂತಾಳೆ ಕಾವ್ಯ. ಇರೋ ವಿಷಯ ಹೇಳಿದರೆ ನಿನ್ನ ನಾನು ನೋಡ್ಕೋತಾ ಇದ್ದೆ ಅಂತಾಳೆ ಕಾವ್ಯ. ನನ್ನ ಕಾಡು ರಾಕ್ಷಸಿ ಬುದ್ಧಿ ನನಗೆ ಗೊತ್ತಿಲ್ವಾ ಅಂತಾನೆ ಮಹಾದೇವ. ಆಗ ಕಲ್ಯಾಣಿ ಮುಂದೆ ಹೋದವರು ಇವರಿಬ್ಬರು ನಿಂತಿರೋದನ್ನು ನೋಡಿ ಏನಾಯಿತು ಅಂತ ಹಿಂದೆ ಬರ್ತಾರೆ. ಏನಿಲ್ಲಮ್ಮ, ಅತ್ತೆಗೆ ಈ ವಿಷಯ ಯಾಕೆ ಹೇಳಿದೆ ಅಂತ ಪ್ರೀತಿಯಿಂದ ಬೈತಿದ್ಲು ಅಂತಾನೆ ಮಹಾದೇವ. ಕಾವ್ಯ, ಮನೆ ಕೆಲಸ ಮಾಡೋಕ್ಕಂತಾನೆ ಇದ್ದಾರೆ, ನೀನು ಯಾಕಮ್ಮ ಮಾಡೋಕ್ಕೋದೆ, ಸ್ವಲ್ಪ ಹುಷಾರಾಗಿರಮ್ಮ. ನೀನು ಮೊದಲೇ ಸಿಟಿಲಿ ಓದಿರೋಳು, ನಿನಗೆ ಇವೆಲ್ಲ ಅಭ್ಯಾಸ ಇರಲ್ಲ, ಹುಷಾರು ಅಂತಾರೆ ಕಲ್ಯಾಣಿ. ಅಮ್ಮ, ನಾನು ಮುಂದೆ ಹೋಗಿರ್ತೀನಿ, ನೀವು ಬನ್ನಿ ಅಂತ ಮಹಾದೇವ ಮುಂದೆ ಹೋಗ್ತಾನೆ. ಕಲ್ಯಾಣಿ, ಪಂಚಮಿ, ಕಾವ್ಯ ನಡ್ಕೊಂಡು ಬರ್ತಾ ಇರೋದನ್ನು ಅವತ್ತು ಕಾವ್ಯ ಮೇಲೆ ಅಟ್ಯಾಕ್ ಮಾಡಿದ ರೌಡಿ ನೋಡಿ ಮಲ್ಲಿಕಾರ್ಜುನ್ಗೆ ಕಾಲ್ ಮಾಡಿ, ಅವತ್ತು ಭೇಟಿ ಮಾಡೋಕ್ಕೆ ಹೋಗಿದ್ವಲ್ಲ ಗಿಡಿ, ಅದಿಲ್ಲೇ ದೇವಸ್ಥಾನದಲ್ಲಿದೆ ಅಂತಾನೆ. ಯಾರು, ಆ ಕಾವ್ಯನ? ಅವಳ ಜೊತೆ ಯಾರು ಬಂದಿದ್ದಾರೆ ಅಂತಾನೆ ಮಲ್ಲಿಕಾರ್ಜುನ. ಜೊತೆಗೆ ಮಹಾದೇವನೂ ಇದ್ದಾನೆ, ಅವ್ರ ಕುಟುಂಬನೂ ಇದೆ, ಈಗ ಏನು ಮಾಡಲಿ ಅಣ್ಣ ಅಂತಾನೆ ರೌಡಿ. ಮಹಾದೇವ ಇದ್ದಾಗ ಕಾವ್ಯನಲ್ಲ, ಅವಳು ಕೂದಲನ್ನು ಮುಟ್ಟೋಕ್ಕಾಗಲ್ಲ, ಯಾರು ಮುಟ್ಟಿದ್ರು ಅಂತ ಗೊತ್ತಾದರೆ ಕಾಲು ಮುರಿದು ಬೆನ್ನಲ್ಲಿ ನೇತಾಕ್ತಾನೆ ಅಂತಾನೆ ಮಲ್ಲಿ. ಮತ್ತೇನು ಮಾಡು ಅಂತೀಯಾ ಅಂತಾನೆ ರೌಡಿ. ಸುಮ್ಮನೆ ಅವಳ ಮೇಲೆ ಒಂದು ಕಣ್ಣಿಟ್ಟಿರು, ಮಹಾದೇವ ಅವಳಿಂದ ದೂರ ಹೋದ್ಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ, ಅವಳನ್ನು ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಕಣೋ ನಾನು ಅಂತಾನೆ ಮಲ್ಲಿ. ಸರಿ ಆಯ್ತಣ್ಣ ಅಂತ ಕಾಲ್ ಕಟ್ ಮಾಡ್ತಾನೆ ರೌಡಿ. ಈಚೆ
ರಾಮ್ ಊಟ ಮಾಡಿ ಕೈ ಒರೆಸ್ಕೊಂಡು ತೇಗ್ತಾ ಊಟ ಜಾಸ್ತಿ ಆಯಿತು ಅಂತಾನೆ. ನಾನು ಅಡುಗೆ ಮಾಡ್ಕೊಂಡು ಬಂದಿದ್ದಕ್ಕೆ ಸಾರ್ಥಕ ಆಯಿತು, ಖುಷಿ ಆಯಿತು ನನಗೆ. ಇದು ನಿನಗೆ ಬೀಡ ಕೊಡ್ತೀನಿ ಅಂತ ಬೀಡ ಕೊಡ್ತಾಳೆ ಪ್ರೇಮ. ಇದು ಹಾಸ್ಪಿಟಲ್ ಕಣೆ, ನಾನು ಪೇಷಂಟ್ ಚೆಕ್ ಮಾಡೋಕೆ ಹೋಗಬೇಕು, ಅವರನ್ನು ಚೆಕ್ ಮಾಡೋಕ್ಕೆ ಈ ಥರ ಬೀಡ ತಿನ್ಕೊಂಡು ಹೋಗ್ಲಾ ಅಂತಾನೆ ರಾಮ್. ಬೀಡ ತಿನ್ಕೊಂಡು ಬಾಯಿ ಮುಕ್ಕಳಿಸ್ಕೊಂಡು ಹೋಗೋ, ಏನು ಗೊತ್ತಾಗಲ್ಲ, ತಗೋ ತಿನ್ನು ಅಂತ ಕೊಡ್ತಾಳೆ ಪ್ರೇಮ. ರಾಮ್ ಅದನ್ನು ತಿಂತ ಪ್ರೇಮ, ನೀನು ಈಗಲೂ ಸ್ವಲ್ಪನೂ ಬದಲಾಗಿಲ್ಲ ಅಲ್ವಾ, ನೀನು ಹೀಗೆ ಮಟನ್ ಊಟ ಹಾಕಿ ಬೀಡ ಕೊಟ್ಟರೆ ನಾನು ಪೇಷಂಟ್ ನೋಡಲ್ಲ, ಇಲ್ಲೇ ಮಲ್ಕೋತೀನಿ ಅಂತಾನೆ ರಾಮ್. ಪರವಾಗಿಲ್ಲ ಬಿಡು, ಸ್ವಲ್ಪ ಹೊತ್ತು ಮಲಗಿದ್ರೆ ನಿನಗೂ ರೆಸ್ಟ್ ಸಿಗುತ್ತೆ ರಾಮ್. ನಿನಗೆ ನೆನಪಿದೆಯಾ ಅಜ್ಜಿ ಚೀಲದಲ್ಲಿ ಎಲೆ ಅಡಿಕೆ ಕದ್ದು ನಾವು ಸಿಕ್ಬೀಳ್ತಿದ್ವಲ್ವ ಅಂತಾಳೆ ಪ್ರೇಮ. ಅದನ್ನು ಮರೆಯೋಕ್ಕಾಗುತ್ತಾ? ಆಲದ ಮರದ ಕೆಳಗಡೆ ಕೂತ್ಕೊಂಡು ತಿಂದು ಆಮೇಲೆ ಯಾರ ನಾಲ್ಗೆ ಕೆಂಪಾಯಿತು ಅಂತ ನೋಡ್ತಿದ್ವಲ್ವ ಅಂತಾನೆ ರಾಮ್. ಅದರಲ್ಲೂ ಬೆಟ್ ಕಟ್ತಿದ್ವಿ, ಬೆಟ್ಟಲ್ಲಿ ಆವಾಗಲೂ ನಾನೇ ಗೆಲ್ತಿದ್ದೆ ಅಂತಾಳೆ ಪ್ರೇಮ. ನಾನು ಗೆದ್ದಿದ್ದೀನಿ ಅಂತಾನೆ ರಾಮ್. ಆದರೂ ನನ್ನ ನಾಲ್ಗೆನೇ ಜಾಸ್ತಿ ಕೆಂಪಾಗಿರೋದು ಅಂತಾಳೆ ಪ್ರೇಮ. ನನ್ನ ನಾಲ್ಗೆನೂ ಕೆಂಪಾಗಿರುತ್ತೆ ನೋಡು ಅಂತ. ಇದು ಆಸ್ಪತ್ರೆ, ಹೀಗೆಲ್ಲ ಮಾಡಬಾರ್ದು, ಯಾರಾದರೂ ನೋಡಿದರೆ ಅಂತಾನೆ ರಾಮ್. ನಾವು ಏನಾದರೂ ಮಾಡ್ತಿದ್ದೀವ, ಎಲ್ಲಿ ನಾಲ್ಗೆ ತೋರಿಸು ಅಂತಾಳೆ ಪ್ರೇಮ. ರಾಮ್ ಆಚೆ ಈಚೆ ನೋಡ್ತಾ ನಾಲ್ಗೆ ತೋರಿಸ್ತಾನೆ. ನಿನ್ನ ನಾಲ್ಗೆ ಅಷ್ಟೊಂದು ಕೆಂಪಾಗಿಲ್ಲ ಅಂತಾಳೆ ಪ್ರೇಮ. ನೀನು ಯಾವಾಗಲೂ ಸುಳ್ಳೇ ಹೇಳೋದು, ಈಗ ನೋಡು ಸತ್ಯ ಹೇಗೆ ಆಚೆ ಬರುತ್ತೆ ಅಂತ ಪ್ರೇಮನ ಕಿವಿನ ಹಿಂಡ್ತಾನೆ ರಾಮ್. ನೀನು ಎಷ್ಟೇ ಕಿವಿ ಹಿಂಡಿದ್ರು ನನ್ನ ನಾಲ್ಗೆನೇ ಜಾಸ್ತಿ ಕೆಂಪಾಗಿರೋದು ನೋಡು ಅಂತ ನಾಲ್ಗೆ ತೋರಿಸ್ತಾಳೆ ಪ್ರೇಮ. ಏನು ಪ್ರೇಮ ಇಷ್ಟೊಂದು ಕೆಂಪಾಗಿದೆ ಅಂತಾನೆ ರಾಮ್. ನೋಡಿದ್ಯಾ, ಸತ್ಯ ಆಚೆ ಬಂತು, ನನ್ನ ನಾಲ್ಗೆನೇ ಜಾಸ್ತಿ ಕೆಂಪಾಗಿರೋದು. ಹೆಂಡತಿ ನಾಲ್ಗೆ ಜಾಸ್ತಿ ಕೆಂಪಾಗಿದ್ರೆ ಗಂಡನ ಜಾಸ್ತಿ ಪ್ರೀತಿ ಮಾಡ್ತಾಳಂತೆ ಅಂತ ನಗ್ತಾಳೆ ಪ್ರೇಮ. ತರ್ಲೆ ಅಂತ ರಾಮ್ನ ಇಬ್ಬರು ನಗ್ತಾರೆ. ಅದನ್ನು ಸ್ನೇಹ ಆಚೆ ನಿಂತ್ಕೊಂಡು ನೋಡ್ತಾ ಸಿಟ್ಟಾಗ್ತಾಳೆ. ಹೌ ಚೀಪ್, ಇವರಿಬ್ಬರು ಡಾಕ್ಟ್ರ್ ರೂಮಲ್ಲಿ ಕೂತ್ಕೊಂಡು ನಾಲ್ಗೆ ತೋರಿಸ್ಕೊಂಡು ಆಟ ಆಡ್ತಿದ್ದಾರಲ್ಲ, ಇಷ್ಟು ಕೀಳ್ಮಟ್ಟಕ್ಕೆ ಇಳಿತೀಯ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ರಾಮ್. ಇವಳು ನಾಲ್ಗೆಗೆ ಕೆಂಪು ಬಣ್ಣ, ಮುಖಕ್ಕೆ ಕಪ್ಪು ಬಣ್ಣ ಬಳಿತಾ ಇದ್ದಾಳೆ ಅಂತ ಇವನಿಗೆ ಅರ್ಥನೇ ಆಗ್ತಿಲ್ವಲ್ಲ, ಛೇ ಅಂತಾಳೆ ಸ್ನೇಹ. ಈಚೆ ದೇವಸ್ಥಾನದಲ್ಲಿ ಕಲ್ಯಾಣಿ ಪುರೋಹಿತರೆ, ನಮ್ಮ ಪಂಚಮಿ ನಿಶ್ಚಿತಾರ್ಥ, ಇದು ಮೊದಲನೇ ಪತ್ರಿಕೆ, ಇದನ್ನು ತಾಯಿ ಪಾದದಲ್ಲಿ ಇಟ್ಟು ನಮ್ಮ ಪಂಚಮಿ ಹೆಸರಲ್ಲಿ ಅರ್ಚನೆ ಮಾಡಿ ಎಲ್ಲ ಒಳ್ಳೆಯದಾಗಲಿ ಅಂತಾರೆ ಕಲ್ಯಾಣಿ. ಸಂತೋಷ ಅಂತ ಪುರೋಹಿತರು ತಗೋತಾರೆ. ಪುರೋಹಿತರೆ, ಸ್ವಲ್ಪ ಸ್ಟ್ರಾಂಗಾಗಿ ಅರ್ಚನೆ ಮಾಡಿ, ಆ ದೇವಿ ಹಂಗೆ ಖುಷಿಯಾಗಿ ಬಿಡಬೇಕು. ಈ ಮಹಾದೇವನ ತಂಗಿ ನಿಶ್ಚಿತಾರ್ಥ ನೋಡ್ತಾ ಇರಿ, ಮದುವೆನ ಹೆಂಗೆ ಧಾಮ್ ಧೂಮ್ ಅಂತ ಮಾಡಿಬಿಡ್ತೀನಿ ಅಂತಾನೆ ಮಹಾದೇವ. ಆಯಿತು ಅಂತಾರೆ ಪುರೋಹಿತರು. ಆಗ ಪಂಚಮಿ ದೇವಸ್ಥಾನಕ್ಕೆ ಸುತ್ತಾಕಿ ಬರ್ತೀನಿ ಅಂತ ಸನ್ನೆ ಮಾಡಿ ಹೇಳ್ತಾಳೆ. ಆಯಿತು ಅಂತಾರೆ ಕಲ್ಯಾಣಿ. ಪಂಚಮಿ ಇರು, ನಾನು ನಿನ್ನ ಜೊತೆ ಬರ್ತೀನಿ. ಅತ್ತೆ, ನಾನು ಹೋಗಿ ಬರ್ತೀನಿ ಅಂತಾಳೆ ಕಾವ್ಯ. ಸರಿನಮ್ಮ ಅಂತಾರೆ ಕಲ್ಯಾಣಿ. ನಾನು ಬರ್ತೀನಿ ಅಂತಾನೆ ಮಹಾದೇವ. ಬೇಡ ಅತ್ತೆ, ಒಬ್ಬರೇ ಇರ್ತಾರೆ, ತಾವು ಇಲ್ಲೇ ಇರಿ ಸರಿನಾ ಅಂತ ಕಾವ್ಯ ಹೇಳ್ತಾಳೆ. ಆಯಿತು ಮೇಡಮ್, ನೀವು ಹೆಂಗೆ ಹೇಳಿದ್ರೆ ಹಂಗೆ ಅಂತಾನೆ ಮಹಾದೇವ. ಕಾವ್ಯ ಪಂಚಮಿ ಹೋಗ್ತಾರೆ. ಅಮ್ಮ, ಬೀಗರ್ತವ ಮಾತಾಡ್ದ, ನಿಶ್ಚಿತಾರ್ಥ ಎಲ್ಲಿ ಮಾಡೋಣ ಅಂದರು, ಯಾವುದಾದ್ರೂ ಛತ್ರ ಬುಕ್ ಮಾಡಲಾ, ಇಲ್ಲ ಅಂದರೆ ನಮ್ಮೂರಲ್ಲಿ ದೊಡ್ಡ ಸಭಾಂಗಣ ಇತ್ತಲ್ಲ ಅದನ್ನು ಬುಕ್ ಮಾಡಲಾ ಅಂತಾನೆ ಮಹಾದೇವ. ಅದೆಲ್ಲ ಏನು ಬೇಡ, ನಮ್ಮ ಬೀಗರು ತುಂಬ ಒಳ್ಳೆಯವರು, ನಿಶ್ಚಿತಾರ್ಥನ ಮನೆಯಲ್ಲೇ ಮಾಡೋಣ ಅಂತ ಹೇಳಿದರು ಅಂತಾರೆ ಕಲ್ಯಾಣಿ. ಮಹಾದೇವನ ತಂಗಿ ನಿಶ್ಚಿತಾರ್ಥ ಕಣಮ್ಮ, ಮನೆ ಮುಂದೆ ಮಾಡೋದಾ, ಅದೆಲ್ಲ ಆಗೋಕ್ಕಿಲ್ಲ, ಧಾಮ್ ಧೂಮ್ ಅಂತ ಛತ್ರದಲ್ಲಿ ಮಾಡೋಣ ಅಂತಾನೆ ಮಹಾದೇವ. ನಾನು ಒಪ್ಕೊಂಡ್ರು ನನ್ನ ಮಗ ಒಪ್ಪಲ್ಲ ಅಂತ ಹೇಳಿದೆ, ಅದಕ್ಕೆ ಅವರು ನಮಗೆ ಅದ್ದೂರಿ ಮುಖ್ಯ ಅಲ್ಲ, ಪ್ರೀತಿ ಮುಖ್ಯ, ಮದುವೆ ಬೇಕಾದರೆ ಗ್ರ್ಯಾಂಡಾಗಿ ಚೌಟ್ರಲ್ಲಿ ಮಾಡೋಣ, ನಿಶ್ಚಿತಾರ್ಥ ಮನೆಯಲ್ಲೇ ಮಾಡೋಣ ಅಂದರು ಕಣೋ. ಅವ್ರು ಹಾಗೆ ಹೇಳಿದಾಗ ನನಗೆ ಇಲ್ಲ ಅಂತ ಹೇಳೋಕ್ಕೆ ಮನಸ್ಸೇ ಬರಲಿಲ್ಲ, ಅದಕ್ಕೆ ಒಪ್ಕೊಂಡೆ ಅಂತಾರೆ ಕಲ್ಯಾಣಿ. ಒಪ್ಕೊಂಡ್ಬಿಟ್ಟಾ, ಸರಿ, ಮದುವೆ ಮಾತ್ರ ನಾನು ಹೇಳ್ದಂಗೆ ಆಗಬೇಕು. ಇಡೀ ಊರಿಗೆ ಚಪ್ರ ಹಾಕಿ, ಸೂರ್ಯಂಗೆ ಕಣ್ಕುಕ್ಕೋ ಹಾಗೆ ಲೈಟಿಂಗ್ಸ್ ಹಾಕಿಸಿ, ಚಂದ್ರನೇ ಮುದ್ರಕೊಳ್ಳೋ ಹಾಗೆ ಅಲಂಕಾರ ಮಾಡಿಸಿ, ನಕ್ಷತ್ರಗಳೆಲ್ಲ ಡ್ಯಾನ್ಸ್ ಆಡೋ ಹಂಗೆ ಪಟಾಕಿ ಹಾರಿಸಿ ಧಾಮ್ ಧೂಮ್ ಅಂತ ಮಾಡೋಣ ಅಂತಾನೆ ಮಹಾದೇವ. ಸರಿ ಆಯಿತು ಅಂತಾರೆ ಕಲ್ಯಾಣಿ. ಇವರೇ ಇಲ್ಲಿ ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತೀವಿ ಅಂತ ಹೋದವರು ಇನ್ನೂ ಬಂದಿಲ್ಲ ಅಂತಾನೆ ಮಹಾದೇವ. ಬರ್ತಾರೆ ಬಿಡು ಅಂತಾರೆ ಕಲ್ಯಾಣಿ. ಸರಿ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಮಹಾದೇವ ಬರ್ತಾನೆ. ಈಚೆ ಕಾವ್ಯ ಪಂಚಮಿ, ನಿಮ್ಮ ಹುಡುಗಂಗೂ ದೇವ್ರಂದರೆ ತುಂಬ ನಂಬಿಕೆ ಇದೆ ಅನ್ಸುತ್ತಲ್ವಾ, ಅದೇ ಹುಡುಗನ ಹೆಸರು ಹೇಳಿದ ತಕ್ಷಣ ಮುಖ ಹಿಂಗೆ ಹೂವಿನ ಥರ ಅರಳೋಯ್ತು ನೋಡು. ಸರಿ, ಹುಡುಗನ ಹೆಸರು ಹೇಳ್ಕೊಂಡು ಪ್ರದಕ್ಷಿಣೆ ಹಾಕಬೇಡ, ದೇವರ ಹೆಸರು ಹೇಳ್ಕೊಂಡು ಪ್ರದಕ್ಷಿಣೆ ಹಾಕು ಬಾ ಅಂತ ಕಾವ್ಯ ಬರುವಾಗ ರೌಡಿ ಬೇಕು ಅಂತಾನೆ ಕಾವ್ಯಂಗೆ ಡಿಕ್ಕಿ ಹೊಡಿತಾನೆ. ಶಾಕ್ನಿಂದ ಕಾವ್ಯ ಪಂಚಮಿ ನೋಡ್ತಾರೆ. ಅಷ್ಟರಲ್ಲಿ ಮಹಾದೇವ ಅವನ ಎದುರಿಗೆ ಬರ್ತಾನೆ. ಅವನ ಕತ್ತಲ್ಲಿರೋ ಲಾಕೆಟ್ನ ನೋಡಿ ಅವತ್ತು ಮುಖವಾಡ ಹಾಕ್ಕೊಂಡು ಕಾವ್ಯನ ಮೇಲೆ ಅಟ್ಯಾಕ್ ಮಾಡಿದವನು ಇವನೇ ಅಂತ ಯೋಚನೆ ಮಾಡಿ ಅಲ್ಲಿರೋ ತ್ರಿಶೂಲನ ತಂದು ಓಡಿ ಬಂದು ರೌಡಿಗೆ ಅಡ್ಡ ಹಾಕಿ, ಏಯ್ ಇವತ್ತು ನಿನ್ನ ಆಯಸ್ಸು ಮುಗೀತು ಅಂತ ಅವನ್ನ ಅಡ್ಡ ಮಲಗಿಸಿ, ಮಹಾದೇವ ತಲೆ ಕೆಡೋರಿಗೂ ಮನುಷ್ಯ, ತಲೆ ಕೆಟ್ಟರೆ ರಾಕ್ಷಸ, ಇವತ್ತು ನಿನ್ನ ಆಯುಷ್ಯು ಮುಗೀತು ಅಂತ ತ್ರಿಶೂಲನ ಚುಚ್ಚಬೇಕು ಅನ್ನುವಾಗ ಕಲ್ಯಾಣಿ ಪಂಚಮಿ ಕಾವ್ಯ ಓಡಿ ಬಂದು ಶಾಕ್ನಿಂದ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.